ಮತ್ತು ರೈತ ಮಹಿಳೆಯರ ಉಡುಗೆಯನ್ನು ಕೊಟ್ಟು ಇವತ್ತೇನು ನೀವು ಇವತ್ತು ರೈತರನ್ನು ಗೌರವಿಸಿದ್ರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ನಾನು ಬಹಳಷ್ಟು ಫಂಕ್ಷನ್ಗೆ ಹೋಗಿದ್ದೀವಿ. ಆದ್ರೆ ಎಲ್ಲ ಫಂಕ್ಷನ್ನಲ್ಲಿ ಡಾಕ್ಟರ್ಗಳನ್ನ, ಇಂಜಿನಿಯರ್ಗಳನ್ನ ಮತ್ತು ಶಿಕ್ಷಕರನ್ನ, ಇನ್ನಿತರ ಬೇರೆ ಬೇರೆ ವೃತ್ತಿಯವ್ರನ್ನ ತೊಡಿಸಿ ಅಲ್ಲೇ ತೋರಿಸೋಂಥದ್ದನ್ನು ನೋಡಿದ್ದೀವಿ. ಆದ್ರೆ ಈ ಶಾಲೆಯ ಅಧ್ಯಕ್ಷರು ಮತ್ತು ಶಿಕ್ಷಕ ವೃಂದದವರು ರೈತರ ಬಗ್ಗೆ ಕಾಳಜಿಯನ್ನಿಟ್ಟು ಇವತ್ತು ರೈತರ ಸಂತೆ, ತರಕಾರಿ ಮಾರುಕಟ್ಟೆ ಮತ್ತು ಕಾಳು ಮಾರುಕಟ್ಟೆ ಮತ್ತು ಅದೇ ರೀತಿಯಾಗಿ ದವಸ ಧಾನ್ಯಗಳು, ರೊಟ್ಟಿ, ಪಲ್ಯ ಎಲ್ಲವನ್ನ ಇವತ್ತು ಮಕ್ಕಳಿಗೆ ಬಿತ್ತರಿಸೋ ಜೊತೆಗೆ ರೈತರು ಏನಪ್ಪ ಅಂತ ಅನ್ನೋದು ಇವತ್ತೆಲ್ಲ ವೃಂದವನ್ನು ಮತ್ತು ತಾವೆಲ್ಲರೂ ತೋರಿಸಿದ್ದೀರಿ. ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತೆ ಇವತ್ತು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು ರೈತರ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ಮಾತಾಡಿದ್ದೀರಿ. ಇವತ್ತು ರೈತ ತಾವು ಹೇಳಿದಂಗೆ ಬಹಳ ಕಷ್ಟದಲ್ಲಿದೆ ಕೃಷಿ. ಯಾಕಂತಂದ್ರೆ ಮೊದಲು 1960ನೇ ಇಸ್ವಿವರೆಗೂ ಕೃಷಿ ಚೆನ್ನಾಗಿತ್ತು, ಅಂದ್ರೆ ರೈತರು ಚೆನ್ನಾಗಿದ್ರು. ಆ ಸಂದರ್ಭದಲ್ಲಿ ಸಾವಯವ ಕೃಷಿ ಇತ್ತು. ಅಂದ್ರೆ ಅವಾಗ ಫ್ಯಾಕ್ಟ್ರಿ ಇದ್ದಿಲ್ಲ,